ಮೊಳಕೆ ಬರಿಸಿದ ಹೆಸರು ಕಾಳಿನ ಒಂದು ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. 2-3 ದಿವಸ ಇದು ಮೊಳಕೆ ತರಿಸಿದ್ದೀನಿ. ನೀವು ಬೇಕಾದರೆ ಒಂದು ದಿನದ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡಿ ಒಂದು ಕುಕ್ಕರ್ಗೆ ಇಲ್ಲಿ ಮೊಳಕೆ ಬರಿಸಿದ ಹೆಸರು ಕಾಳು ಹಾಕಿದ್ದೀನಿ. ಹಾಗೂ ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಸಾಕಾಗುತ್ತೆ. ನಂತರ ಒಂದು ಟೊಮೆಟೊನ ಮೀಡಿಯಮಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಹಾಗೂ ನಿಮಗೆ ಖಾರಕ್ಕೆ ತಕ್ಕನಾಗಿ ನೀವು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಖಾರ ಬೇಕು ಅಂದವರು ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಒಂದು 5-6 ಬೆಳ್ಳುಳ್ಳಿ ಎಸಳುಗಳನ್ನು ಹಾಕ್ತಾಯಿದ್ದೀನಿ. ಮೀಡಿಯಮ್ ಗಾತ್ರದ ಬೆಳ್ಳುಳ್ಳಿ, ದೊಡ್ಡ ಬೆಳ್ಳುಳ್ಳಿ ಆದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಹಾಗೆ ಒಂದು ಸಣ್ಣ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ ಅಂತ ಅಂದ್ಕೊಳ್ಳಿ ನೀವು, ಹುಣಸೆಹಣ್ಣು ಹಾಕಿ. ನಂತರ ಇಲ್ಲಿ ಅರ್ಧ ಚಮಚದಷ್ಟು ಇಲ್ಲಿ ಕೋರಿಯಂಡ್ರ್ ಪೌಡ್ರು ಅಂದರೆ ಕೊತ್ತಂಬರಿ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೆ ಒಂದು 1/4 ಚಮಚದಷ್ಟು ಅರಿಶಿನ ಪೌಡರು, ಹಾಗೆ ಅರ್ಧ ಚಮಚದಷ್ಟು ಇಲ್ಲಿ ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಿ. ನೀವು ಬೇಕಾದರೆ ಚಿಕನ್ ಮಸಾಲ ಕೂಡ ನೀವು ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪೌಡ್ರನ್ನ ನಾನು ಹಾಕ್ತಾಯಿದ್ದೀನಿ. ಇಲ್ಲಿ ನಿಮಗೆ ನಿಮ್ಮ ಕ್ವಾಂಟಿಟಿಗೆ ತಕ್ಕಂತೆ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ನೋಡಿ 1 ಚಮಚದಷ್ಟು ಹಾಕಿದ್ದೀನಿ, ಬೇಕಾದರೆ 1.5 ಚಮಚದಷ್ಟು ನೀವು ಹಾಕ್ಕೋಬೋದು. ಈ ಒಂದು ಸಾಂಬಾರು ಪೌಡ್ರು ಮನೆಯಲ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ, ಆ ವಿಡಿಯೋ ಕೂಡ ನೀವು ನೋಡ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು, ಸ್ವಲ್ಪ ಎಲ್ಲ ಒಂದು ತರಕಾರಿ ಏನು ಹಾಕಿದ್ದೀವಿ ಮತ್ತು ಮೊಳಕೆ ಕಾಳಿನಿದೆ ಎಲ್ಲ ಸ್ವಲ್ಪ ಮುಳುಗುವಷ್ಟು ನಾವು ನೀರನ್ನು ಹಾಕಿಬಿಟ್ಟು ನಾವು ಇದನ್ನು ಕುದಿಸ್ಕೋಬೇಕು. ಜೊತೆಗೆ ಸ್ವಲ್ಪ ನೀವು ಇಲ್ಲಿ ಎಣ್ಣೆನೂ ಕೂಡ ನೀವು ಹಾಕ್ಕೋಬೋದು. ನೋಡಿ ಇಲ್ಲಿ ಎಲ್ಲ ಹಾಕಿರುವಂಥ ಎಲ್ಲ ತರಕಾರಿಗಳಾಗಿರ್ಬೋದು, ಡ್ರೈ ಐಟಮ್ಸು ಎಲ್ಲನೂ ಮುಳುಗಿದೆ. ನಂತರ ಇಲ್ಲಿ 3 ವಿಸಲ್ನ ಹಾಕ್ಕೊಂಬರ್ಬೇಕು ನಾವು. 3 ವಿಸಲ್ ಹಾಕಿ ಆಗಿದೆ. ನಂತರ ಒಂದು ಸಣ್ಣ ಒಗ್ಗರಣೆ ಕೊಡಬೇಕು. ಪಟ್ಟನಂಗೆ ರೆಡಿಯಾಗುತ್ತೆ. ಒಂದು 10 ನಿಮಿಷದಲ್ಲಿ ನೀವು ಇದನ್ನು ಮಾಡ್ಕೋಬೋದು. ಅಂದರೆ ಮೊಳಕೆ ಸಾಂಬಾರನ್ನ ನೀವು ಮಾಡ್ಕೋಬೋದು. ಹೆಸರು ಕಾಳಿನ ಮೊಳಕೆ ಸಾಂಬಾರು ಆರಾಮಾಗಿ 10 ನಿಮಿಷದ ಒಳಗೆ ನೀವು ಮಾಡ್ಕೋಬೋದು. ನಂತರ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಅಡುಗೆ ಎಣ್ಣೆನ ನೀವು ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕಬೇಕು. ಎಲ್ಲ ಚಟಪಟ ಅನ್ನಲಿ. ನೋಡಿ ಸಾಸಿವೆ ಜೀರಿಗೆನ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಪೀಸ್ ಬೇಕಾದ್ರೂ ಮಾಡ್ಕೋಬೋದು ನೀವು, ಹಾಗೆ ಕೂಡ ಹಾಕ್ಬೋದು. ನೋಡಿ ಕರಿಬೇವು ಸೊಪ್ಪನ್ನ ಹಾಕಿದ್ದೀನಿ. ಸ್ವಲ್ಪ ನಾನು ಅದು ಸ್ವಲ್ಪ ಚಿವುಟ್ ಹಾಕಿದ್ದೀನಿ, ಸ್ವಲ್ಪ ಪರಿಮಳ ಚೆನ್ನಾಗಿ ಬರಲಿ ಅಂತ. ನಂತರ ಸ್ವಲ್ಪ ಇಂಗಿನ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಸ್ವಲ್ಪ ಬಾಡಿಸ್ಕೋಬೇಕು ಇದನ್ನು. ತುಂಬ ರುಚಿಯಾಗಿ ಬರುತ್ತೆ. ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದಂತಹ ನೀವು ಒಂದು ಅಡುಗೆ ಅಂತಲೇ ಹೇಳ್ಬೋದು. ನೋಡಿ ಚೆನ್ನಾಗಿ ಒಗ್ಗರಣೆ ಕೂಡ ರೆಡಿ ಆಗಿದೆ. ಇದ್ರ ಜೊತೆಗೆ ನೀವು ಹಸಿಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಒಗ್ಗರಣೆಗೆ ತುಂಬ ಚೆನ್ನಾಗಿರುತ್ತೆ. ನಂತರ ನಾವು ಬೇಯಿಸಿರುವಂತಹ ಒಂದು ಮೊಳಕೆ ಒಂದು ಹೆಸರು ಕಾಳು ಎಲ್ಲ ಟೊಮೆಟೊ ಈರುಳ್ಳಿ ಏನಿತ್ತು ಎಲ್ಲ ಮಿಕ್ಸ್ಚರು ಅದು ಚೆನ್ನಾಗಿ ಬೆಂದಾಗಿದೆ. 3 ವಿಸಲ್ ಆಗಿದೆ. ನಂತರ ಒಗ್ಗರಣೆಗೆ ಡೈರೆಕ್ಟಾಗಿ ನಾವು ಬೇಯಿಸಿರುವಂಥ ಒಂದು ಐಟಮ್ನ ಹಾಕ್ತಾಯಿದ್ದೀವಿ. ಅಂದರೆ ಬೇಯಿಸಿರುವಂಥ ಮೊಳಕೆ ಒಂದು ಗ್ರೇವಿನ ಹಾಕ್ತಾಯಿದ್ದೀವಿ. ಇವಾಗ ಚೆನ್ನಾಗಿ ಕುದಿಸ್ಬೇಕು ಇದನ್ನು. ಸ್ವಲ್ಪ ಆಲ್ರೆಡಿ ಅದು ಕುದ್ದಿರುತ್ತೆ, ಅಂದರೆ ವಿಸಲ್ ಹಾಕಿರ್ತೀವಿ. ಅಂದರೆ ಒಂದು ಸರಿ ಇದನ್ನು ಕುದ್ಬಿಟ್ರೆ ಒಂದು 10 ನಿಮಿಷದಲ್ಲಿ ಈಗ ನಮಗೆ ಮೊಳಕೆ ಒಂದು ಸಾಂಬಾರು ರೆಡಿಯಾಗಿದೆ. ಹೆಸರು ಕಾಳಿನ ಮೊಳಕೆ ಸಾಂಬಾರು ರೆಡಿಯಾಗಿದೆ. ನೀವು ಈ ರೀತಿ ಸಿಂಪಲ್ಲಾಗಿ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಸ್ಪೆಷಲ್ ಟಚ್ ಕೊಡ್ತಿದ್ದೀನಿ. ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಮುದ್ದೆ ಜೊತೆ. ಸ್ವಲ್ಪ ಅದನ್ನು ಸ್ಮ್ಯಾಶರ್ ಸಹಾಯದಿಂದ ಸ್ವಲ್ಪ ನೀವು ಪ್ರೆಸ್ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ಇದೇ ರೀತಿ ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ಇದನ್ನು ಪ್ರೆಸ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ನಾನು ಜೊತೆಗೆ ಮುದ್ದೆ ಮಾಡಿದ್ದೆ, ಅದರಿಂದ ನಾನು ಮುದ್ದೆ ನಂತರದಲ್ಲಿ ಮಾಡಿದ್ದು. ಇದನ್ನು ನಾನು ಸಂಜೆನೇ ಮಾಡಿಟ್ಟಿದ್ದೆ, ಅದರಿಂದ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಕುದಿ ಬಂದಿದೆ. ಮೇಲಿಂದ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಈ ರೀತಿಯಾಗಿ ಸಿಂಪಲ್ಲಾಗಿ ನೀವು ಕೂಡ ಮನೆಯಲ್ಲಿ ಮೊಳಕೆ ತರಿಸಿದ ನಿಮಗೆ ಇದೇ ಒಂದು ಮೆಥಡಲ್ಲಿ ನೀವು ಬಟಾಣಿ ಸಾಂಬಾರು ಕೂಡ ಮಾಡ್ಕೋಬೋದು ಮೊಳಕೆ ತರಿಸಿ. ಹಾಗೂ ಈ ಸಾಂಬಾರು ಮೊಳಕೆ ತರಿಸಿ ಹೆಸರು ಕಾಳಿನ ಸಾಂಬಾರು ಕೂಡ ನೀವು ಮಾಡ್ಕೋಬೋದು.